ಮೋದಿ ಸರ್ಕಾರದ ಜನಪರ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ. ಬಿಜೆಪಿ ಕಾರ್ಯಕರ್ತರಿಗೆ ಡಿ.ವಿ. ಸದಾನಂದ ಗೌಡ ಸೂಚನೆ. ರಾಜಕೀಯ ಕಾರ್ಯಕರ್ತರು ಕೇವಲ ಚುನಾವಣಾ ಸಮಯಕ್ಕೆ ಸೀಮಿತವಾಗದೆ ವೈಚಾರಿಕತೆ, ಶಿಸ್ತು ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಿರಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರು ಕರೆ ನೀಡಿದ್ದಾರೆ. ತಾಲೂಕಿನ ಕೈವರ ಕ್ರಾಸ್ ಬಳಿಯ ಜಿಕೆ ರೆಸಾರ್ಟ್ನಲ್ಲಿ ಆಯೋಜಿಸಲಾಗಿದ್ದ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ನೂರಾರು ಜನಪರ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ರಾಜಕಾರಣ ಎಂದರೆ ಕಲುಷಿತ ಕ್ಷೇತ್ರ ಎನ್ನುವ ಭಾವನೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರಲ್ಲಿ ಮೂಡುತ್ತಿದೆ. ಈ ಅಪನಂಬಿಕೆಯನ್ನು ದೂರ ಮಾಡಬೇಕಾದರೆ ಕಾರ್ಯಕರ್ತರ ಆಚಾರ, ವಿಚಾರ, ಸಂಸ್ಕೃತಿ ಹಾಗೂ ಕಾರ್ಯಶೈಲಿ ಉತ್ತಮವಾಗಿರಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ಸದ್ಯದ ಮಟ್ಟಿಗೆ ಸ್ವಲ್ಪ ಹಿನ್ನಡೆಯಾಗಿರಬಹುದು. ಆದರೆ ಈ ತರಬೇತಿ ಶಿಬಿರದ ಮೂಲಕ ಕಾರ್ಯಕರ್ತರು ಸಂಘಟನೆಯಲ್ಲಿ ಮತ್ತಷ್ಟು ಸದೃಢವಾಗಿ ತೊಡಗಿಕೊಳ್ಳಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮ್ಮ ಶಾಸಕರು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲು ಈ ಶಿಬಿರವು ಮೂಲ ಪ್ರೇರಣೆಯಾಗಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ವಿದ್ಯಮಾನಗಳು ಹೇಗೆ ಮುಂದುವರಿಯಲಿವೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಸ್ತುತ ನಡೆಯುತ್ತಿರುವುದು ಕೇವಲ ಮೇಲ್ನೋಟದ ಬದಲಾವಣೆಗಳಷ್ಟೇ ಎಂದು ಅಭಿಪ್ರಾಯಪಟ್ಟರು. ರಾಜಕೀಯದ ಇಂದಿನ ಸ್ಥಿತಿಯನ್ನು ಶರ್ಟ್ ಬದಲಾಯಿಸುವ ಪ್ರಕ್ರಿಯೆಗೆ ಹೋಲಿಸಿದ ಸದಾನಂದ ಗೌಡರು, ಇದು ಒಟ್ಟು ಶರ್ಟ್ ಹೋಗಿ ಒಳಗೆ ಹೋಗಿ ಸ್ವಲ್ಪ ಕೊಳೆಯಾಗಿದೆ ಅಂತ ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ ಅಷ್ಟೇ. ಈಗ ಬಂದಿರುವವರ ಶರ್ಟ್ ಕೂಡ ಇನ್ನೊಂದು 4 ದಿನದಲ್ಲಿ ಅದೇ ರೀತಿ ಕೊಳೆಯಾಗುತ್ತದೆ ಎಂದು ವ್ಯಂಗ್ಯವಾಡಿದರು. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಮಾತನಾಡಿ, 2 ದಿನಗಳ ಕಾಲ ನಡೆಯಲಿರುವ ಈ ಸುದೀರ್ಘ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಪ್ರತಿ ಪಂಚಾಯಿತಿಗೆ ಒಬ್ಬರಂತೆ ಸುಮಾರು 180ಕ್ಕೂ ಹೆಚ್ಚು ಪ್ರಮುಖ ಮುಖಂಡರು ಭಾಗವಹಿಸಿದ್ದಾರೆ. ಪಕ್ಷ ನಡೆದು ಬಂದ ದಾರಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ರಾಜಕಾರಣವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಎಂಬುದರ ಕುರಿತು ಇಲ್ಲಿ ತರಬೇತಿ ನೀಡಲಾಗುವುದು ಎಂದರು. ಮಾಜಿ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡರು ಉದ್ಘಾಟಿಸಿದ ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಕೆ. ಸುಧಾಕರ್, ಮಾಜಿ ಸಚಿವರಾದ ಸುರೇಶ್ ಕುಮಾರ್, ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ, ವೈ.ಎ. ನಾರಾಯಣಸ್ವಾಮಿ, ಚಿಂತಾಮಣಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಗೋಪಿ ಹಾಗೂ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ ಸೇರಿದ ಮಾಜಿ ಶಾಸಕ ಎಂ. ರಾಜಣ್ಣ, ಸಿಕಲ್ ಆನಂದ ಗೌಡ ಅವರಂತೆ ಜಿಲ್ಲೆಯ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ನಾಳೆ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ಆರ್. ಅಶೋಕ್ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಲಾಗಿದೆ. ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ. ಇವತ್ತಿಂದ ನಾಳೆ ಸಾಯಂಕಾಲವರೆಗೆ ನಡೀತದೆ. ಪ್ರಾಯಶಃ ಎಲ್ಲ ರಾಜಕೀಯ ಪಾರ್ಟಿಗಳು ಈ ರೀತಿಯಾಗಿ ತಿಳ್ಕೊಂಡ್ರೆ ಒಳ್ಳೆಯ ಕಾರ್ಯಕರ್ತರ ತಯಾರಿಗೆ ಸಾಧ್ಯ ಆಗುತ್ತೆ. ಇವತ್ತು ರಾಜಕಾರಣ ಅಂತ ಹೇಳಿದರೆ ಒಂದು ಹೊಲಸು ಕ್ಷೇತ್ರ ಅಂತ ಹೇಳುವಂಥದ್ದು ಸಾಮಾನ್ಯ ಜನರಲ್ಲಿರುವಂಥ ಭಾವನೆ ದೂರ ಹೋಗಬೇಕು ಅಂತ ಹೇಳಿದರೆ ಅವರ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ, ಅವರ ಕಾರ್ಯಶೈಲಿ ಇದೆಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ಪರಿಕಲ್ಪನೆ, ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಬಹುಶಃ ನಮಗೆ ಸ್ವಲ್ಪ ಹಿನ್ನಡೆ ಇರುವಂಥ ಚಿಕ್ಕಬಳ್ಳಾಪುರ ಬಹುಶಃ ಈ ಕಾರ್ಯಕರ್ತರ ತಯಾರಿಯಿಂದಾಗಿ ನಾವು ಸದೃಢವಾಗಿ, ಸಶಕ್ತವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೂಡ ನಮ್ಮ ಶಾಸಕರು, ನಮ್ಮ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತ್ ಎಲ್ಲ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅದರ ಒಂದು ಮೂಲ ಪ್ರಯತ್ನ ಇವತ್ತಿನದು ಅಂತ ನಾನು ಭಾವಿಸ್ತೇನೆ. ಯಾವುದೇ ರೀತಿಯ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟು ಶರ್ಟು ಹೋಗಿ ಒಳಗೆ ಸ್ವಲ್ಪ ಕೊಳೆ ಆಗಿದೆ ಅಂತ ಚೇಂಜ್ ಮಾಡಿಕೊಂಡು ಬಂದ್ದಾರೆ. ಇವರ ಶರ್ಟ್ ಕೂಡ 4 ದಿನದಲ್ಲಿ ಅದೇ ರೀತಿ ಕೊಳೆ ಆಗುತ್ತೆ. ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಒಂದು ಪ್ರಶಿಕ್ಷಣ ವರ್ಗ ಈಗ ಸುಮಾರು 50 ದಿನಗಳಿಂದ 10 ಮಂಡಲಗಳಲ್ಲಿಯೂ ಸಹ ಎಲ್ಲ ಕಡೆ ಹೊರಗಡೆ ಹೋಗಿ ಆ ಒಂದು ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿ ಈ ಒಂದು ಪ್ರಶಿಕ್ಷಣ ವರ್ಗ ಪ್ರತಿ 3 ವರ್ಷಗಳಿಗೊಮ್ಮೆ ಯಾವಾಗ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗ್ತಾರೆ, ಮಂಡಲಾಧ್ಯಕ್ಷಗಳು ಆಯ್ಕೆ ಆಗ್ತಾರೆ, ಆಗ ಒಂದು ಈ ಪ್ರಶಿಕ್ಷಣ ವರ್ಗ ಇಡೀ ನಮ್ಮ ರಾಷ್ಟ್ರದಲ್ಲೇ ಈ 60-50 ದಿವಸಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಹೀಗಾಗಿ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ
ಸಿಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಈ ಪ್ರಶಿಕ್ಷಣ ವರ್ಗವನ್ನು ಅತಿ ಚೆನ್ನಾಗಿ ಆಯೋಜನೆ ಮಾಡಿ ಇದಕ್ಕೆ ಉದ್ಘಾಟನೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಆಗಮಿಸಿದರು. ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಕೆ ಸುಧಾಕರ್ ಅವರು ಆಗಮಿಸಿದರು. ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಸಂಸದರಾದಂತಹ ಎಸ್ ಮುನಿಸ್ವಾಮಿ ಅವರು ಆಗಮಿಸಿದರು. ಈ ಒಂದು ತಂಡ ಈಗಾಗಲೇ ಉದ್ಘಾಟನೆ ಆಗಿ ಇದು ಸಂಜೆ 8:30ವರೆಗೂ ಈ ಪ್ರಶಿಕ್ಷಣ ವರ್ಗ ಒಂದೊಂದು ಅವಧಿ ಕಾರ್ಯಕ್ರಮ ತಗೊತೀವಿ. ತಗೊಂಡಿದ್ದಾದ್ಮೇಲೆ ಮತ್ತೆ ನಾಳೆ ಸಂಜೆವರೆಗೂ ಈ ಕಾರ್ಯಕ್ರಮ ಇರುತ್ತೆ. ನಾಳೆ ಸಂಜೆ 4 ಗಂಟೆಗೆ ಒಂದು ಲಾಸ್ಟು ಸಮಾರೋಪ ಸಮಾರಂಭಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಪ್ರಶಿಕ್ಷಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆದು ಈ JK ರೆಸಾರ್ಟಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಧಿಕಾರ ವಹಿಸ್ಕೊಂಡ ಮೇಲೆ 8 ಮಂಡಲಗಳ ಪ್ರಶಿಕ್ಷಣ ಕಾರ್ಯಕ್ರಮ ನಡೆದು 9, 10 ಕೂಡ ಚೆನ್ನಾಗಿ ನಡೆದಿದೆ. ಆ 10 ಮಂಡಲಗಳು ಮತ್ತು ಮೋಚಾಗಳದು ಎಲ್ಲ ಸೇರಿ ಇವತ್ತು ನಮ್ಮ ಸಿಕಲ್ ರಾಮಚಂದ್ರೇಗೌಡರು ನಮ್ಮ ಜಿಲ್ಲಾಧ್ಯಕ್ಷರು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆನೂ BJP ಕಹಳೆ ಉಳಿದ್ಬೇಕು, ಈ ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ BJP ತರಬೇಕು ಅಂತ ಹಗಲಿರುಳು ಇವತ್ತು ಉನ್ನತ ಬಿಸ್ನೆಸ್ ಇದ್ದು ಬಿಟ್ಟು ಇವತ್ತು ಪಕ್ಷಕ್ಕಾಗಿ ದುಡಿತಾ ಇದೆ. ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ನೇಮಕಾತಿ ಆದಮೇಲೆ ಇಡೀ ದೇಶದ ಪ್ರಶಿಕ್ಷಣ, ರಾಜ್ಯದ ಮಟ್ಟದಲ್ಲಿ ಪ್ರಶಿಕ್ಷಣ, ಅದೇ ರೀತಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ, ಎಲ್ಲ ಮಂಡಲಗಳ ಪ್ರಶಿಕ್ಷಣ ನಡೀತಕ್ಕಂಥದ್ದು ಏನು ನಮ್ಮ ಪಕ್ಷದಲ್ಲಿ ಏನು ನಡ್ಕೊಂಡ್ಬಂದಿದೆ, ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಶಿಕ್ಷಣ ಕೂಡ ನಾವು ಇಲ್ಲಿ ಕೈವಾರ ಕ್ರಾಸು JK ರೆಸಾರ್ಟ್ಸಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ 30-40 ಮುಖಂಡರು, ಒಂದೊಂದು ಪಂಚಾಯತಿಗೆ ಒಬ್ಬ ಮುಖಂಡರು ಅಂತೇಳಿ ನಮ್ಮ ಪಕ್ಷದ ನಡೆದು ಬಂದ ದಾರಿ, ಪಕ್ಷದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ, ಮೋದಿಯವರ ನಾಯಕತ್ವದಲ್ಲಿ ಏನಾಗ್ತಾ ಇದೆ, ಮುಂಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ರಾಜಕಾರಣ ನಾವು ಯಾವ ಥರ ಮಾಡಬೇಕು ಅಂತಕ್ಕಂಥ ಏನು ಶಿಕ್ಷಣ ಪ್ರಶಿಕ್ಷಣ ಕಾರ್ಯಕ್ರಮದಲ್ಲಿ ಇವತ್ತು ಸುದೀರ್ಘವಾಗಿ 2 ದಿವಸ ಕಾರ್ಯಕ್ರಮ ಇದೆ. ಹೀಗಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು ಅವರ ಜೊತೆಗೆ ನಮ್ಮ ಸಂಸದರಾದ ಕೆ ಸುಧಾಕರ್ ಅವರು, ನಮ್ಮ ಕೋಲಾರ ಮಾಜಿ ಸಂಸದರಾದ ಮುನಿಸ್ವಾಮಣ್ಣವರು, YA ನಾರಾಯಣಸ್ವಾಮಣ್ಣವರು, ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರು, ನಮ್ಮ ಚಿಂತಾಮಣಿ ಅಭ್ಯರ್ಥಿ ಆಗಿದ್ದಂಥ ಗೋಪಿಯವರು, ಎಲ್ಲ ಮುಖಂಡರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದರು. ಉದ್ಘಾಟನೆ ನಡೆದಿದೆ. ಇವತ್ತಿನಿಂದ ನಾಳೆವರೆಗೂ ಸತತವಾಗಿ, ನಾಳೆ ಸಾಯಂಕಾಲ ಇದಕ್ಕೆ ನಮ್ಮ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಆರ್ ಅಶೋಕ್ ಅವರು ಕೂಡ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಘಟನೆಗೆ ಮುಂಬರುವ ದಿನಗಳಲ್ಲಿ ದಿಕ್ಸೂಚಿಯಾದ ಕಾರ್ಯಕ್ರಮ ಆಗಿದೆ. ಇದು ಬಂದಿರತಕ್ಕಂಥ ಎಲ್ರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದ ಒಂದು ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಏನು ನಮ್ಮ BJP ಏನು ಮುಖಂಡರು ಏನಿದ್ದಾರೆ, ಈ ಒಂದು ತಮ್ಮ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ BJP ಕಾರ್ಯಕರ್ತರಿಗೆ ಒಂದು ಒಗ್ಗಟ್ಟಿನ ಒಂದು ಧ್ವನಿಯಲ್ಲಿ ಇವತ್ತು ಘಂಟಾಘೋಷವಾಗಿ ಇವತ್ತು ಮುಂಬರುವ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಏನು ರಣಕಾಳೆಯನ್ನು ಕೂಗ್ತಾ ಇದ್ದೀವಿ.